ಈ ಪ್ರಾರಂಭಿಕ ಹಂತದಲ್ಲೇ ಗುರುತಿಸಿ ಅದನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಮಕ್ಕಳಲ್ಲಿ ಸೌಹಾರ್ದಯುತವಾದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ನೀವೆಲ್ಲರೂ ಸಹಕಾರ ಮಾಡಬೇಕು. ಹಾಗೆಯೇ ಮಕ್ಕಳಿಗೆ ಎಲ್ಲರೂ ಪ್ರಾರಂಭಿಕ ಈ ಮನೆಯೇ ಮೊದಲ ಪಾಠಶಾಲೆ ಅಂತ ನಾವು ಹೇಳ್ತೀವಿ. ನಮ್ಮ ಮನೆಯಲ್ಲಿನೇ ನಾವು ಮಕ್ಕಳಿಗೆ ಎಲ್ಲ ಧರ್ಮಗಳ ಜೊತೆಗೆ ಎಲ್ಲ ಜಾತಿಯವ್ರ ಜೊತೆಗೆ ಸೌಹಾರ್ದಯುತವಾಗಿ ಬದುಕಬೇಕು, ಎಲ್ಲರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಅಂತಕ್ಕಂಥ ಒಂದು ಸಂಸ್ಕಾರವನ್ನು ಪೋಷಕರು ಕೊಡಬೇಕು ಮತ್ತು ಶಾಲಾ ಶಿಕ್ಷಕರು ಕೂಡ ಕೊಡಬೇಕು. ಯಾಕಂದರೆ ನಾನು ನೋಡ್ತಾ ಇರ್ತೀನಿ, ಎಷ್ಟೋ ಶಾಲೆಗಳಲ್ಲಿ ನನಗೆ ಕಂಪ್ಲೇಂಟ್ಸ್ ಬರ್ತವೆ, ಮೇಡಮ್ ಅವನು ಏನೋ ಕೆಳ ಜಾತಿ ಅವನು, ನಾನು ಅವನ ಪಕ್ಕಕ್ಕೆ ಕೂಡಲ್ಲ ಅಂತಕ್ಕಂಥದ್ದು ಇವತ್ತಿಗೂ ನಡೀತಾ ಇದೆ ಎಷ್ಟೋ ಶಾಲೆಗಳಲ್ಲಿ. ಎಷ್ಟೋ ತಾಯಂದರು ಭಾಳ ನೊಂದ್ಕೊಂಡು ಹೇಳ್ತಾರೆ, ಅಮ್ಮ ನನ್ನ ಮಗ ಕುಡ್ದಿದ್ದ ನೀರು ಅವ್ರು ಕುಡಿಯಲ್ಲಮ್ಮ, ನನ್ನ ಮಗನ ದೂರ ಕೂಡಿಸ್ತಾರೆ ಅಂತಂದೇಳಿ. ಇಂಥ ಒಂದು ಸಾಮಾಜಿಕ ಒಂದು ಪಿಡುಗನ್ನು ನಾವು ಇನ್ನೂವರೆಗೂ ಪೋಷಣೆ ಮಾಡ್ತಾಯಿದ್ದೀವಿ ಅಂದರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದಿಲ್ಲ ಅಂಥೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ನಾವೆಲ್ಲರೂ ಉತ್ತಮವಾದ ಒಂದು ಸಮಾಜ ಕಟ್ಟೋದ್ರಲ್ಲಿ ನಾವೆಲ್ಲರೂ ಪಾಲುದಾರರಿದ್ದೀವಿ. ನಾವೆಲ್ಲರೂ ಸೇರಿ ಈ ಒಂದು ಧರ್ಮ ಕಾರ್ಯ ಅಂತ ಹೇಳೋದಕ್ಕೆ ಬಯಸ್ತೀನಿ. ಧರ್ಮ ಬಿಟ್ಟು ಬೇರೆ ನಾವು ಇಲ್ಲ, ನಮ್ಮನ್ನು ಬಿಟ್ಟು ಧರ್ಮ ಇಲ್ಲ. ಇಂಥ ಒಂದು ಧರ್ಮ ಕಾರ್ಯದಲ್ಲಿ ನಿಮಗೆ ವಹಿಸ್ಕೊಟ್ಟಂಥ ಜವಾಬ್ದಾರಿಯನ್ನು ನೀವೆಲ್ಲರೂ ಸಮರ್ಥವಾಗಿ ನಿಭಾಯಿಸಬೇಕು. ಯಾಕಂದರೆ ಇವತ್ತು ಸರ್ಕಾರದಿಂದ ನಾವು ತಿಂತಕ್ಕಂಥ ಅನ್ನ ಏನಿದೆ, ಶಿಕ್ಷಕರಾಗಿರಲಿ ಅಥವಾ ನಾವು ಪಾಲಕ ಪೋಷಕರಾಗಿರಲಿ, ಸರ್ಕಾರದಿಂದ ನಾವು ತಿಂತಕ್ಕಂಥ ಅನ್ನ ಅದು ದೇವರಿಗೆ ಸಮಾನವಾಗಿರ್ತಕ್ಕಂಥದ್ದು. ಮತ್ತು ವಾಪಸ್ ನಾವು ಏನಾದರೂ ಉತ್ತಮವಾದನ್ನೇ ಈ ಸಮಾಜಕ್ಕೆ ಕೊಟ್ಟು ಹೋಗಬೇಕು ಅಂತಕ್ಕಂಥದ್ದು ತಮಗೆಲ್ಲರಿಗೂ ಪ್ರತಿ ಕ್ಷಣ ಕೂಡ ಈ ಮಾತು ತಮಗೆಲ್ಲರಿಗೂ ನೆನಪಿರಲಿ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ನಾನು ಎಲ್ಲ ಕಡೆಗೂ ಕೂಡ ಈಗ ಮುಂದಿನ ತಿಂಗಳಿಂದ ಇಷ್ಟು ದಿನ ನಾನು ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದ ಒಂದು ತಿಂಗಳು ನಾನು ವಿಶ್ರಾಂತಿಯಲ್ಲಿದ್ದೆ. ಆದರೆ ಮುಂದಿನ ತಿಂಗಳಿಂದ ಎಲ್ಲ ಶಾಲೆಗಳಿಗೂ ಕೂಡ ನಿಯಮಿತವಾಗಿ ಭೇಟಿ ಕೊಡ್ತಕ್ಕಂಥದ್ದು, ಆ ಶಾಲೆಗಳ ಒಂದು ಶೈಕ್ಷಣಿಕ ಗುಣಮಟ್ಟ ಹೇಗಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಬಂದು ತಮ್ಮ ಶಾಲೆಗಳಿಗೆ ಭೇಟಿ ಕೊಡ್ತೀವಿ ಮುಂದಿನ ದಿನಗಳಲ್ಲಿ. ಹಾಗೆಯೇ ಪ್ರತಿಯೊಂದು ಮಗುವಿನ ಒಂದು ಶೈಕ್ಷಣಿಕ ಅಭಿವೃದ್ಧಿ ಹೇಗಿದೆ, ಅದರ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ತಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲ ಅಂಥೇಳಿ ನಾನು ಮುಂದಿನ ದಿನಗಳಲ್ಲಿ ಎಲ್ಲ ಶಾಲೆಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು. ಇವತ್ತು ನಾನು ಈ ವೇದಿಕೆ ಮೇಲೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಲ್ಲ ಶಿಕ್ಷಕರು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಅರ್ಥಕೊಂಡು ತುಂಬ ಹುಷಾರಾಗಿ ಕೆಲಸ ಮಾಡಬೇಕು. ಯಾಕೆ ಮುಂದಿನ ನಾನು ಯಾವತ್ತು ಯಾವ ಶಾಲೆಗೆ ಭೇಟಿ ಕೊಡ್ತೀನೋ ಗೊತ್ತಿಲ್ಲ, ಆದರೆ ನನಗೆ ನನ್ನ ಮನಸ್ಸಿಗೆ ಒಪ್ಪೋ ರೀತಿಯಲ್ಲಿ ಅಲ್ಲಿ ನಿಮ್ಮ ಕೆಲಸ ಇರಬೇಕು. ಹಾಗೆಯೇ ಭಾಳ ಜನ ಶಿಕ್ಷಕರು ಈ ಶಾಲೆಯ ಅವಧಿಯಲ್ಲಿ ತಮ್ಮ ವೈಯಕ್ತಿಕ ಕೆಲಸಗಳಿಗೆ ಹೊರಗಡೆ ಹೋಗೋದು, ಆಮೇಲೆ ಶಾಲೆಯಲ್ಲಿ ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಅಂತಕ್ಕಂಥ ಸಾಕಷ್ಟು ಪೋಷಕರಿಂದ ನನಗೆ ದೂರು ಬಂದಿದೆ. ಅಂಥದ್ದು ಏನಾದರೂ ಕಂಡು ಬಂದಲ್ಲಿ ಮುಂದಿನ ದಿನಗಳಲ್ಲಿ ನಾನು ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ತಗೊಳ್ತೀನಿ. ಅದರಲ್ಲಿ ಯಾವುದೇ ರೀತಿ ಯಾರ್ದು ರೆಕಮೆಂಡು ಏನು ನಡೆಯೋದಿಲ್ಲ. ಯಾಕಂದರೆ ಈ ಕೊರೋನಾ ಸಮಯದಿಂದ ಇತ್ತೀಚೆಗೆ ಏನೋ ಒಂದು ಮಕ್ಕಳದ ಒಂದು ಮಾನಸಿಕ ಸಮಸ್ಯೆಗಳು ಜಾಸ್ತಿ ಆಗಿದೆ. ಹಾಗೆಯೇ ಮಕ್ಕಳಲ್ಲಿ ಓದಿನಲ್ಲಿ ಆಸಕ್ತಿ ಕಡಿಮೆ ಆಗಿದೆ. ಇವತ್ತು ಒಬ್ಬ ಜವಾಬ್ದಾರಿತ ಶಾಸಕ ಸ್ಥಾನದಲ್ಲಿ ನಾವಿದ್ದು ಇದನ್ನೆಲ್ಲ ಸರಿ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮ ಮೇಲೆ ಕೂಡ ಅಷ್ಟೇ ಇದೆ. ಹಾಗೆ ತಾವೆಲ್ಲರೂ ಗಮನಿಸಿರ್ಬೋದು, ಹೈದರಾಬಾದ್ ಕರ್ನಾಟಕದಲ್ಲಿ ನಂಜುಂಡಪ್ಪ ವರದಿ ಪ್ರಕಾರ ಇವತ್ತಿನವರೆಗೂ ನಾವು ಬರೀ ಇದೇ ಹೇಳ್ಕೊಂತಾನೆ ಬಂದ್ಬಿಟ್ವಿ. ನಂಜುಂಡಪ್ಪ ವರದಿ ಪ್ರಕಾರ ನಮ್ಮ ತಾಲೂಕು ತುಂಬ ಹಿಂದುಳಿದಿದೆ, ಶೈಕ್ಷಣಿಕವಾಗಿ ಹಿಂದುಳಿದಿದೆ, ಆರ್ಥಿಕವಾಗಿ ಹಿಂದುಳಿದಿದೆ, ಸಾಮಾಜಿಕವಾಗಿ ಹಿಂದುಳಿದಿದೆ. ಇಷ್ಟು ವರ್ಷ ಆದರೂ ಕೂಡ ನಾವು ಪ್ರಗತಿ ಸಾಧಿಸಿಲ್ಲ ಅಂತಂದರೆ ನಾನು ಸರ್ಕಾರಕ್ಕೆ ಏನು ಉತ್ತರ ಕೊಡಲಿ? ಅದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಬೇಕಲ್ಲ. ಸಾರ್ವಜನಿಕರ ಸಹಕಾರ ಬೇಕು, ಶಿಕ್ಷಣ ಇಲಾಖೆ ಸಹಕಾರ ಬೇಕು, ಆರೋಗ್ಯ ಇಲಾಖೆ ಸಹಕಾರ ಬೇಕು. ನಾವೆಲ್ಲ ಕಡೆಗೂ ಕೂಡ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕಂದ್ರೆ ನಮ್ಮ ತಾಲೂಕು ಮಟ್ಟದ ಎಲ್ಲ ಒಂದು ರಂಗಗಳಲ್ಲಿ ಸಾಮಾಜಿಕವಾಗಿ ಎಲ್ಲರೂ ನಾವು ಮುಂದುವರಿಬೇಕಂದ್ರೆ ಎಲ್ಲರ ಸಹಕಾರ ಕೂಡ ನನಗೆ ತುಂಬ ಅಗತ್ಯತೆ ಇದೆ ಅಂಥೇಳಿ ಹೇಳೋದಕ್ಕೆ ಬಯಸ್ತೀನಿ. ಹಾಗೆಯೇ ನಮ್ಮೆಲ್ಲ ಮಕ್ಕಳು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಖುಷಿಯಾಗಿ ತಮ್ಮ ಒಂದು ಪ್ರತಿಭೆಯನ್ನು ಈ ವೇದಿಕೆ ಮೇಲೆ ಅವರು ಪ್ರದರ್ಶನ ಕೊಡಲಿ. ಹಾಗೆಯೇ ಇವತ್ತು ಈ ಕಾರ್ಯಕ್ರಮದಲ್ಲಿ ಯಾರು ಫಸ್ಟ್ ತಗೊಂಡ್ರು ಸೆಕೆಂಡ್ ತಗೊಂಡ್ರು ಅನ್ನತಕ್ಕಂಥದ್ದು ಮುಖ್ಯ ಅಲ್ಲ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನೀವು ತುಂಬ ಮುಖ್ಯ. ನೀವು ಯಾರು ನನಗೆ ಮೊದಲೇ ಸ್ಥಾನ ಬರಲಿಲ್ಲ, ನನಗೆ ಮೊದಲೇ ಬಹುಮಾನ ಬರಲಿಲ್ಲ ಅಂತ ಯಾರೂ ನೀವು ಬೇಜಾರು ಮಾಡ್ಕೋಬಾರ್ದು. ಯಾಕಂದರೆ ಮತ್ತೆ ಮುಂದಿನ ಸಲ ನೀವು ಇನ್ನೂ ಹೆಚ್ಚಿನ ಶ್ರಮ ವಹಿಸಿ ನೀವು ಮೊದಲೇ ಸ್ಥಾನ ತಗೋಬೇಕು, ಎರಡನೇ ಸ್ಥಾನ ತಗೋಬೇಕು ಅಂತಕ್ಕಂಥ ಛಲ ನಿಮ್ಮಲ್ಲಿ ಇರಲಿ. ಆಮೇಲೆ ಒಂದು ವೇಳೆ ಬಂದಿಲ್ಲ ಅಂದರೂ ಕೂಡ ನೀವು ಇದರಲ್ಲಿ ಭಾಗವಹಿಸಿದ್ರಿ ಅನ್ನೋದೇ ದೊಡ್ಡ ಖುಷಿ ನನಗೆ. ಫಸ್ಟ್
ಕಾರಂಜಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಶ್ರೀಮತಿ ಅನ್ನಪೂರ್ಣ ಮೇಡಮ್ರವರೇ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನೂರುದ್ದೀನ್ ಸರ್ ಅವರೇ ಮತ್ತು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಆಶಾಲತಾ ಅಕ್ಕನವರೇ, ನಮ್ಮ ತಾಲೂಕಾ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಮಡಗಿನ ಬಸಪ್ಪ ಸರ್ ಅವರೇ, ಚೀಫ್ ಆಫೀಸರ್ ಆಗಿರ್ತಕ್ಕಂಥ ವಿನಯ್ ಕುಮಾರ್, ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಅಭಿನಂದಕ ಪೂರ್ವಕವಾಗಿ ನೆನಪಿಸಿಕೊಳ್ಳುತ್ತಾ ನಾನು ಇವತ್ತಿನ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಇಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಮಕ್ಕಳ ಒಂದು ಕಲಿಕೆ ಸಂಪೂರ್ಣವಾಗಿ ದೃಢೀಕರಣವಾಗಬೇಕಾದರೆ ಕೇವಲ ಶಾಲೆಗಳಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಅಭ್ಯಾಸ ಒಂದಷ್ಟೇ ಅಲ್ಲ, ಸಂಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿತ್ವ ವಿಕಸನ ಆಗಬೇಕಾದರೆ ಪಠ್ಯೇತರ ಚಟುವಟಿಕೆಗಳು ಕೂಡ ಮಗುವಿನ ಸರ್ವಾಂಗೀಣ ಬೆಳವಣಿಗೆಗೆ ಭಾಳಷ್ಟು ಪ್ರಗತಿಪಾರಕ ಹಾಗೂ ಆಶಾದಾಯಕ ಹಿನ್ನೆಲೆಯಲ್ಲಿ ನಡೀಬೇಕು ಅಂತಕ್ಕಂಥದ್ದು ಶಿಕ್ಷಣ ತಜ್ಞರ ಒಂದು ಅಭಿಪ್ರಾಯ. ಇದರ ಹಿನ್ನೆಲೆಯಲ್ಲಿ ನಮ್ಮ ಘನ ಸರ್ಕಾರದ ನಮ್ಮ ಇಲಾಖೆಯು ಬಹಳ ವರ್ಷಗಳಿಂದ ಶಾಲಾ ಮಟ್ಟದಲ್ಲಿ, ಕ್ಲಸ್ಟರ್ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ವಿವಿಧ ರೀತಿಯ ಸ್ಪರ್ಧೆಗಳನ್ನು ಏರ್ಪಡಿಸುವುದರ ಮೂಲಕ ಸ್ಪರ್ಧಾತ್ಮಕ ಮತ್ತು ಭವಿಷ್ಯತ್ತಿನ ಒಂದು ಜಗತ್ತಿನಲ್ಲಿ ನೈತಿಕ ಮೌಲ್ಯಗಳು ಮತ್ತು ಪ್ರತಿಭಾ ಸಂಪನ್ನ ಮಕ್ಕಳನ್ನು ನಾಡಿಗೆ ಅರ್ಪಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಿರಂತರವಾಗಿ ಮಾಡ್ತಾನೇ ಇರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಒಂದು ತಾಲೂಕಿನಲ್ಲಿ ಶಾಲಾ ಮಟ್ಟದಲ್ಲಿ ಮತ್ತು ಕ್ಲಸ್ಟರ್ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಇವತ್ತು ಏನು 39 ವಿವಿಧ ವಿಭಾಗಗಳಲ್ಲಿ ಭಾಗವಹಿಸಲಿಕ್ಕೆ ವಿವಿಧ ಕ್ಲಸ್ಟರ್ಗಳಿಂದ ಬಂದಿರತಕ್ಕಂಥ ಸರ್ಕಾರಿ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಂದ ಇವತ್ತು ಆಗಮಿಸಿರ್ತಕ್ಕಂಥ ಒಟ್ಟು ನಮ್ಮ ಮಕ್ಕಳ ಸಂಖ್ಯೆ 700 ಮಕ್ಕಳು ಇವತ್ತು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ. ಇವರಿಗೆ ನಾವು ನಿರ್ಣಯವನ್ನು ಮಾಡಲಿಕ್ಕೆ 96 ಜನ ಅನುಭವಿಕ ಮತ್ತು ನುರಿತ ಶಿಕ್ಷಕರನ್ನು ಇಲ್ಲೇ ನಾವು ಆದೇಶವನ್ನು ಕೊಟ್ಟು ತೀರ್ಪುಗಾರನ್ನಾಗಿ ಇವತ್ತು ನಾವು ಮಾಡಿದ್ದೇವೆ. ಇದರ ಜೊತೆಗೆ 200 ಜನ ಮಾರ್ಗದರ್ಶಿ ಶಿಕ್ಷಕರು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇವತ್ತೇ ಭಾಗವಹಿಸಿದ್ದಾರೆ. ಕಿರಿಯ ವಿಭಾಗದಲ್ಲಿ 10 ಸ್ಪರ್ಧೆಗಳು, ಹಿರಿಯ ವಿಭಾಗದಲ್ಲಿ 12 ಸ್ಪರ್ಧೆಗಳು, ಪ್ರೌಢ ವಿಭಾಗದಲ್ಲಿ ವೈಯಕ್ತಿಕ 16 ಸ್ಪರ್ಧೆಗಳು, ಪ್ರೌಢ ವಿಭಾಗದಲ್ಲಿ ಸಾಮೂಹಿಕವಾಗಿ 3 ಸ್ಪರ್ಧೆಗಳು, ಒಟ್ಟು ಭಾಳಷ್ಟು ಇಲ್ಲೇ ಸ್ಪರ್ಧೆಗಳನ್ನು ನಾವು ಮಕ್ಕಳಿಗೆ ಏರ್ಪಡಿಸಿದ್ದೇವೆ. ಇದರ ಜೊತೆಗೆ ಅವರಿಗೆ ಬಹುಮಾನವಾಗಿ DBT ಮೂಲಕ ಪ್ರಥಮ ಬಹುಮಾನ 300 ರೂಪಾಯಿ, ದ್ವಿತೀಯ ಬಹುಮಾನ 200 ರೂಪಾಯಿ, ತೃತೀಯ ಬಹುಮಾನ 150 ರೂಪಾಯಿಗಳನ್ನು ಅವರ ಖಾತೆಗಳಿಗೆ ಜಮಾ ಮಾಡುವುದರ ಮೂಲಕ ಅವರ ಆರ್ಥಿಕ ಮತ್ತು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಶೈಕ್ಷಣಿಕ ಸಬಲೀಕರಣಕ್ಕಾಗಿ ನಮ್ಮ ಇಲಾಖೆ ಇವತ್ತಿನ ದಿನ ಪ್ರಯತ್ನವನ್ನು ಮಾಡ್ತಾ ಇದೆ.